ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಗೊತ್ತಿಲ್ಲದೆ ಈ ತರ ಪ್ರಾಬ್ಲಮ್ಸ್ ಮಾಡ್ಸಕ್ ಆಗಲ್ಲ. If you remember earlier also we solved AP problem, pair of linear equations in two variables ಬಂದಿತ್ತು, ನಪ್ಕ ಇದೆಯಾ? So without studying pair of linear equations in two variables AP ಮಾಡಕ್ ಆಗಲ್ಲ. ಅರ್ಥ ಆಯ್ತಾ? So when you want to understand AP students, first ಆ ಚಾಪ್ಟರ್ ಅರ್ಥ ಆಗಿರ್ಬೇಕು ಕರೆಕ್ಟ್ ಆಗಿ. ಈಗ ಯಾವ ತರ ಸಾಲ್ವ್ ಮಾಡ್ತೀವಿ? 4n squared minus 2n minus 90. 2 ಕಾಮನ್ ತೆಗೆದು ಬಿಡ್ಬೋದಾ? ಡಿವೈಡ್ ಬೈ 2 ಮಾಡ್ಬೋದಾ? ಸೊ ಡಿವೈಡ್ ಬೈ 2 ಮಾಡಿದ್ರೆ ಏನಾಗುತ್ತೆ? 2n squared minus n minus 45 is equal to 0. Putting the middle term, quadratic equations concept illa formula method ge ಹೋಗಬಹುದು. But splitting the middle term work ಆಗುತ್ತೆ students. minus 90 ಬರಬೇಕು ಪ್ರಾಡಕ್ಟ್, ಸಮ್ minus 1 ಬರಬೇಕು. ಯಾವ ನಂಬರ್ ಇದೆ? minus 10 plus 1, sorry, plus 9. minus 10 plus 9, what is the product of minus 10 and 9? Minus 90. What is the sum of minus 10 and plus 9? Minus 1. Perfect. So ಏನಾಯ್ತದ? 2n is equals to 5 sir. Plus 9n minus 45 is equal to 0. So what is common in the first two terms? 2n common ತಗೊಂಡ್ರೆ n minus 5. So 9 common ತಗೊಂಡ್ರೆ n minus 5 is equal to 0. Correct? What is overall common? n minus 5 into 2n plus 9 is equal to 0. So n number is 5, the other n is minus 9 by 2, which is minus 4.5. Correct? Now among these two, which n can be considered? 5. Why can't you consider this? Sir, because it is not a whole number or integer. N is always a natural number for arithmetic progression, correct? For arithmetic progression. So therefore we are considering only n is equal to 5. Students, at this stage I want you people to remember two things. One problem ನೀವೇ ನಾಪಿಸ್ಬೇಕು ನನಗೆ ಕ್ಲಾಸ್ ಅಲ್ಲಿ. I give an interesting problem. ಎರಡು ಪಾಸಿಟಿವ್ ಬರುತ್ತೆ, ಎರಡರಲ್ಲಿ ಯಾವ ತಗೋತೀರಾ? ಈಗ ಒಂದ್ ನೆಗೆಟಿವ್ ಒಂದ್ ಪಾಸಿಟಿವ್ ಬಂದ್ರೆ ಓಕೆ, ನೆಗೆಟಿವ್ ಬಿಟ್ಟಾಕ್ತೀರಾ. ಅಥವಾ ಫ್ರಾಕ್ಷನ್ಸ್ ಬಂದ್ರು ಯು ಕ್ಯಾನ್ ಲೀವ್ ಇಟ್, ರೈಟ್? ಬಿಕಾಸ್ n is always a natural number. If both the answers are natural number, which answer you will take? I'll solve that problem. Equation ಗೆ ಚೆಕ್ ಮಾಡಬೇಕು ಸರ್. ಈಕ್ವೇಷನ್ ಸ್ಯಾಟಿಸ್ಫೈ ಆಗೇ ಆಗುತ್ತೆ, ಯಾಕಂದ್ರೆ ನೀವು ಇದು ಕರೆಕ್ಟ್ ಆಗಿ ಮಾಡಿದ್ರೆ ಈಕ್ವೇಷನ್ ಸ್ಯಾಟಿಸ್ಫೈ ಆಗ್ಲೇಬೇಕಲ್ಲ. ಬಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಪ್ಕೋಬೇಕು. ಇವನೆಲ್ಲ ನನಗೆ ಇಂಪಾರ್ಟೆಂಟ್. ಈಗ ಇವರಪ್ಪ ಕಾಮನ್ ಡಿಫರೆನ್ಸ್ ಫಸ್ಟ್ ಟರ್ಮ್ ಎಲ್ಲರೂ ಒಪ್ಕೋಬೇಕು. ಅರ್ಥ ಆಗ್ತಿದ್ಯಾ ಹೇಳ್ತಾ ಇರೋದು? ಸೊ ಯು ರಿಮೆಂಬರ್ ದಟ್ ಒನ್ ಪ್ರಾಬ್ಲಮ್, ಐ ಟೆಲ್ ಯು ದಟ್. ಓಕೆ, ಸೊ n is 5. ಸೊ ಎಷ್ಟು ಟರ್ಮ್ಸ್ ಆಡ್ ಮಾಡಿದ್ದಾರೆ ಈ ಪ್ರಾಬ್ಲಮ್ ಅಲ್ಲಿ ಸ್ಟೂಡೆಂಟ್ಸ್? ದೇ ಹ್ಯಾವ್ ಓನ್ಲಿ ಆಡೆಡ್ 5 terms. Did you understand? They have added only 5 terms to get the sum 90. Correct? Quick verification ಮಾಡಿ ಸ್ಟೂಡೆಂಟ್ಸ್. ಇಂಥದೆಲ್ಲ ನೋಡಿ, ಯು ಆರ್ ಪ್ಲೇಯಿಂಗ್ ವಿತ್ ನಂಬರ್ಸ್ ಅಷ್ಟೇ. ಫಸ್ಟ್ ಟರ್ಮ್ ಏನು? 2. ಸೆಕೆಂಡ್ ನಂಬರ್ ಏನು? 10. ಥರ್ಡ್ ನಂಬರ್ ಏನು? ಸುಮ್ಮನೆ ಹೇಳ್ತಾ ಇದ್ದೀರಾ? ಕಾಮನ್ ಡಿಫರೆನ್ಸ್ 8 ಇದೆ ತಾನೆ? ಅಡಿಷನ್ ಬರಲ್ವಾ? ಪ್ರೀವಿಯಸ್ ಟರ್ಮ್ ಆಡ್ ಮಾಡಬೇಕು. ವಾಟ್ ಇಸ್ ದ ಫೋರ್ತ್ ಟರ್ಮ್? 26. What is the fifth term? 34. ಕರೆಕ್ಟಾ? ನಾನು ನಿಮ್ಗೆ ಅವತ್ತೇ ಒಂದು ಹಿಂಟ್ ಕೊಟ್ಟಿದ್ದೆ. ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಆಡ್ ಮಾಡಿ ಎಷ್ಟು ಬಂತು? 36. ಸೆಕೆಂಡ್ ಟರ್ಮ್ ಲಾಸ್ಟ್ ಬಟ್ ಟರ್ಮ್ ಆಡ್ ಮಾಡಿ ಎಷ್ಟು ಬಂತು? 36. ಮಿಡಲ್ ಟರ್ಮ್ ಒಂದೇ ಉಳ್ಕೊಂಡಿರೋದ್ರಿಂದ 18. Is it 18 5s are students? 18 ಎರಡು ಸಲ ಇದೆ, ಇಲ್ಲಿ 18 ಎರಡು ಸಲ ಇದೆ, 18 ಒಂದ್ ಸಲ ಇದೆ. ಸೊ is it 18 5s? ಸೊ ಇದು ಆಡ್ ಮಾಡಿದ್ರೆ ಎಷ್ಟು ಬಂತು? 90. ಅವ್ರು ಅದೇ ಕೊಟ್ಟಿರೋದ ನೋಡಿ. The sum of n terms is 90. n ಏನ್ ಬಂತು ನಮ್ಗೆ ಆನ್ಸರ್? 5. ಸೊ ಫಸ್ಟ್ 5 ಟರ್ಮ್ಸ್ ನ ಲಿಸ್ಟ್ ಮಾಡೋದ್ವಾ? 90 ಬಂತ? ಸಿ ಈ ತರ ನಾನು ಅರ್ಥ ಮಾಡ್ಕೊಂಡಾಗ ಕ್ಲಾಸ್ ರೂಮ್ ಅಲ್ಲಿ ಓದ್ಬೇಕಾರೆ ಅಥವಾ ನಾನು
ಆಮೇಲೆ ಓದ್ಬೇಕಾದ್ರೆ ಈ ಸಬ್ಜೆಕ್ಟ್ ಎಲ್ಲ ನಮ್ಗೆ ಅರ್ಥ ಆಗುತ್ತೆ. ಆನ್ಸರ್ ಬಂತು, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋದಲ್ಲ. ಯು ಅಂಡರ್ಸ್ಟ್ಯಾಂಡ್ ದ ಲೂಪ್ ಆಫ್ ದ ಪ್ರಾಬ್ಲಮ್. ಇನ್ನೇನ್ ಕೇಳಿದ್ದಾರೆ ಹುಡ್ಕಕ್ಕೆ? ಎ ಎನ್. They have also asked to find an. What is the formula for an? A plus n minus 1 into d. So what is a? 2. What is n? ಗೊತ್ತಿಲ್ಲ ಅಂತಾನೆ ಅನ್ಕೊಳ್ಳೋಣ. What is d? 8. But ಈ n ಗೊತ್ತು. What is an? 5. So what is a5? 2 plus 4 into 8. Actually the answer ಬರ್ದಿದ್ವಿ ನಾವು ಆಲ್ರೆಡಿ ಅಲ್ವಾ? ಫಿಫ್ತ್ ಟರ್ಮ್. ಎಷ್ಟ? 8 4s are 32. 34 is the fifth term. 34 students. Sir, I didn't understand why it became 2n and 45. Sorry? Sir, I didn't understand how it became 2n and 45. L 45 ಇದೆ. Sir, 2n square minus n minus 45. ಇದು ಗೊತ್ತಾಯ್ತಾ? Yes, sir. ಡಿವೈಡ್ ಬೈ 2 ಮಾಡಬಹುದಲ್ಲ? 2n squared minus n minus 45. ಕಾಮನ್ ಟರ್ಮ್ಸ್ ಇದೆ ತಾನೆ? Yes, sir. Okay. ಆಯ್ತಾ ಪ್ರಾಬ್ಲಮ್? ಓಕೆ, ಈಗ ಸ್ಟೂಡೆಂಟ್ಸ್ ಒಂದು ಬೇರೆ ಬುಕ್ ಅಲ್ಲಿ ಒಂದು ಪ್ರಾಬ್ಲಮ್ ಬರ್ಕೊಳ್ಳಿ. ಸಾಲ್ವ್ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಹೋಮ್ ವರ್ಕ್ ಇದು. ಈ ಹೋಮ್ ವರ್ಕ್ ನ ನೀವು ಮಾಡಲೇಬೇಕು. ಸ್ಯಾಟರ್ಡೆ ಟೆಸ್ಟ್ಗೆ ಈ ತರದ್ ಒಂದು ಕ್ವಶನ್ ಗ್ಯಾರಂಟಿ ಕೊಡ್ತೀನಿ. ಓನ್ ಆಗೇ ಕೊಡ್ತೀನಿ. ಕ್ವಾಡ್ರಾಟಿಕ್ ಈಕ್ವೇಶನ್ ನನ್ನಿಷ್ಟ, ಎ ಬಿ ಸಿ ಏನ್ ಬೇಕೋ ಕೊಡ್ತೀನಿ, ಮಾಡ್ಸಿಲ್ಲ ಅನ್ನಂಗಿಲ್ಲ. ಅರ್ಥ ಆಯ್ತಾ? ಟೇಕ್ ಅ ಪ್ರಾಬ್ಲಮ್. ಸಾಲ್ವ್ 2x squared minus x minus 45 is equal to 0. ಮಾಡ್ಸಿದೀವಾ? ಮಾಡ್ಸಿದೀನಾ ಕ್ಲಾಸಲ್ಲಿ ಇದನ್ನ? ಅಥವಾ ಮಾಡಿದೀವ ಈಗ? ಈಗ ಮಾಡಿದೀವಿ. ಎಲ್ಲಿದೆ ಆನ್ಸರ್? ಇಲ್ಲ ಇದೆ ತಾನೆ? ಏನ್ ಬದಲು ಎಕ್ಸ್ ಇದೆ. ಹಂಗಾದ್ರೆ ಅಲ್ಲೇ ನೀವ್ ಆನ್ಸರ್ ಬರ್ದಾಗ ಬರೀ ಎನ್ನಿಗೆ ಬಾಕ್ಸ್ ಹಾಕ್ತೀರಾ? ಎನ್ 5 ಬಾಕ್ಸ್ ಹಾಕ್ತೀರಾ? ಎರಡಕ್ಕೂ ಬಾಕ್ಸ್ ಹಾಕ್ತೀರಾ? ಆ ಪ್ರಾಬ್ಲಮ್ ಎರಡಕ್ಕೂ ಬಾಕ್ಸ್ ಹಾಕ್ಬೇಕು. ಯಾಕೆ? ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಫಾರ್ ಎಕ್ಸ್ ದೇರ್, ಕರೆಕ್ಟ್? ಬಿಕಾಸ್ ಇಟ್ಸ್ ನಾಟ್ ಅನ್ ಎ ಪಿ ಪ್ರಾಬ್ಲಮ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಇದು ಹೆಂಗೆ ಅಂದ್ರೆ ಮೈಂಡ್ ಬಿಹೇವಿಯರಿಟಿ ಚೇಂಜ್ ಆಗ್ಬೇಕು. ಏಕಪಾತ್ರ ಅಭಿನಯ ಅಂತ ಇರುತ್ತೆ ಗೊತ್ತಾ? ಇಲ್ಲಿ ನಿಂತಾರೆ ಅವರು, ಇಲ್ಲಿ ನಿಂತಾರೆ ಇವರು ಅಂತ. ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅಲ್ಲಿ ಯೋಚನೆ ಮಾಡಿದ್ರೆ ಎರಡು ಆನ್ಸರ್ ಬರೀಬೇಕು. ಎ ಪಿಲ್ ಬರೀಬೇಕಾರೆ ಪಾಸಿಟಿವ್ ಅಲ್ಲೂ ನ್ಯಾಚುರಲ್ ಮಾತ್ರ ಬರೀಬೇಕು. ಈಗ ಫಾರ್ ಎಕ್ಸಾಂಪಲ್ 9/2 ಬಂದಿದ್ರ ಪಾಸಿಟಿವ್ ಬರ್ದ್ಬಿಡ್ತಿದ್ರ? ಎನ್ ಈಸ್ ಆಲ್ವೇಸ್ ಅ ನ್ಯಾಚುರಲ್ ನಂಬರ್. ಇಸ್ ದಟ್ ಕ್ಲಿಯರ್? ಪ್ರಾಬ್ಲಮ್ ಅರ್ಥ ಆಯ್ತಾ? ಹೋಮ್ ವರ್ಕ್ ವಿಚ್ ವಿ ಹ್ಯಾವ್ ಆಲ್ರೆಡಿ ಡನ್ ಇನ್ ದ ಕ್ಲಾಸ್. Okay, shall we proceed to the next question? Yes, Namita, can you read the next question? Yen kottidare data? Okay, given a is equal to 8. an is equal to 62. Andre nth term is 62. Sn is equal to 210. Students, illu nodi, again we got an opportunity to understand the difference between an and Sn. Understand in English. an andre nth term is 62. Sn andre sum of first n terms is 210. Are they different? So what is the meaning of Sn? a1 plus a1 plus a2 plus a3 plus so on up to an add ಮಾಡಿದಾಗ Sn ಬಂದಿರೋದು. ಆ ಲಾಸ್ಟ್ ಟರ್ಮ್ ಇದೆಯಲ್ಲ ಅವ್ರು 62. What is the first term? 8. Did you understand? So what is the first term? 8. What is the last term? 62. And how many terms are there? ಅದೇ ಹುಡುಕ ಕೊಟ್ಟಿರ್ತಾರಲ್ಲ. Find n and d. First n by ಬಿಡ್ಸೋಣ.
And I'll tell you an alternate formula here, students. Now, SN formula, please understand this concept. First term plus second term plus third term plus so on up to nth term ನಾನು add ಮಾಡಿದ್ರೆ SN ಬರುತ್ತೆ. Correct ತಾನೆ? We know this, right? Sorry, Bhuvan? Sir, can we use the formulas Sn equals n by 2 into a plus an? Very good. ಅದನ್ನೇ ಬರ್ತಾ ಇದ್ದೆ. I was in the same thought process to explain. What is the formula you have learned? Sn formula ಏನು ಓದಿದ್ದೀರಾ? Sn is equal to n by 2 into 2a plus n minus 1 into d. ಈ ಪ್ರಾಬ್ಲಮ್ ಮಾಡಕ್ಕೆ ಎ ಗೊತ್ತಿರಬೇಕು, ಎನ್ ಗೊತ್ತಿರಬೇಕು, ಡಿ ಗೊತ್ತಿರಬೇಕು. Or any three you should know, correct? For example, students, in this problem, Sn ಕೊಟ್ಟಿದ್ದಾರೆ fine, A ಕೊಟ್ಟಿದ್ದಾರೆ fine, but D ಗೊತ್ತಿಲ್ಲ, N ಗೊತ್ತಿಲ್ಲ, correct? So if you use this formula, you may not be in a position to solve this problem. You may not be in a position. Of course, solve ಮಾಡಬಹುದು, ಅದು ಬೇರೆ ತರ ಮಾಡಬಹುದು. So ಈಗ ನಾವೇನ್ ಮಾಡೋಣ ಅಂದ್ರೆ ಇದನ್ನ ರೀರೈಟ್ ಮಾಡ್ಕೋತೀನಿ ನಾನು. What we will do? We will rewrite. I don't know, some of you might have already understood what your friend said. Durgesh ಒಬ್ಬ ಹಿಂಗ ಅಂದ, ಅದೊಂದು ಅಬ್ಸರ್ವ್ ಮಾಡಿದೆ. I don't know about that. ಓಕೆ, ಮಾಡಿದ್ರು ಓಕೆ, ಮಾಡಿಲ್ಲ ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ ಹೆಂಗ್ ಬಂತು ಅಂತ ಹೇಳ್ತೀನಿ. ಸ್ವಲ್ಪ ಅಬ್ಸರ್ವ್ ಮಾಡಿ. I won't talk, I'll just write. Are these two same? Apple plus apple ಏನು? 2 apple. 2 apple ನ apple plus apple ಅಂತ ಬರೀಬೋದಾ? ಸೊ ಇಲ್ಲಿ ತನಕ ಓದಿರೋ ಮ್ಯಾಥ್ ಅಲ್ಲಿ apple plus apple 2 apple. ಈಗ 2 apple ಇದೆ ನನ್ನ ಹತ್ರ. So how can I write? Apple plus apple. Correct, huh? Now, ಈ ಫಾರ್ಮುಲಾ ನಮಗೆ ಗೊತ್ತು ಸ್ಟೂಡೆಂಟ್ಸ್. ವಾಟ್ ಇಸ್ a plus n minus 1 into d? an. So what is this? n by 2 into a plus an. Usually an ನ ಲಾಸ್ಟ್ ಟರ್ಮ್ ತರ ಕನ್ಸಿಡರ್ ಮಾಡ್ತೀವಿ ಯಾವಾಗ sn ಮಾಡಬೇಕು. ಸೊ ಈಗ ನೀವು ಹೇಳಿ, ಈ ಪ್ರಾಬ್ಲಮ್ ಅಲ್ಲಿ a ಫಸ್ಟ್ ಟರ್ಮ್ ಗೊತ್ತು, ಲಾಸ್ಟ್ ಟರ್ಮ್ ಗೊತ್ತು. So can we use this formula to directly get n? It's not a shortcut. It is not a shortcut. It is another alternate formula to solve the problem. So you have two formulas now. Sn ಗೆ n by 2 into 2a plus n minus 1 into d ಇದ್ರೆ, ಇನ್ನೊಂದೇನು Sn ಗೆ n by 2 into a plus an. Some of the books also use the letter L. an ಬದಲು L ಅಂದ್ರೆ ಏನು? ಲಾಸ್ಟ್ ಟರ್ಮ್ ಅಂತ. ಏನಂತ ಯೂಸ್ ಮಾಡ್ತಾರೆ? ಲಾಸ್ಟ್ ಟರ್ಮ್ ನ n by 2 into a plus L ಅಂತಾನು ಯೂಸ್ ಮಾಡ್ತಾರೆ ಸ್ಟೂಡೆಂಟ್ಸ್. ಇಸ್ ದಟ್ ಕ್ಲಿಯರ್? ಕಾನ್ಸೆಪ್ಟ್ ಅರ್ಥ ಆಯ್ತಾ? ಸೊ ಈ ಚಾಪ್ಟರ್ ನಾವು 3 ಫಾರ್ಮುಲಾ ಓದಿರೋದು, ಆ 3 ನಿಮ್ ಬೋರ್ಡ್ ಮೇಲೆ ಕಾಣ್ತಾ ಇದೆ. an is equal to a plus n minus 1 into d. Sn is equal to n by 2 into 2a plus n minus 1 into d. Sn is equal to n by 2 into a plus an. Is it clear? Any doubts in this concept? No, sir. ಪಂಚಮಿ ಲೇಟ್ ಆಗಿ ಬಂದೆ, ಅರ್ಥ ಆಯ್ತಾ ಇದು ನಾನು ಹೇಳಿದ್ದು? Yes, sir. ಹಂಗಾರೆ ಲೇಟ್ ಆಗೇ ಬಂದ್ಮೇಲೆ. Okay, now let's solve the problem. ಈ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಕರೆಕ್ಟಾ? ಫಸ್ಟ್ ಟರ್ಮ್ ಅಂಡ್ ಲಾಸ್ಟ್ ಟರ್ಮ್ they have given. So we know that because now we learned that Sn is equal to n by 2 into a plus an. ಸ್ಟೂಡೆಂಟ್ಸ್ ಎಲ್ಲಾ ಪ್ರಾಬ್ಲಮ್ಗೂ ಈ ಫಾರ್ಮುಲಾ ವರ್ಕೌಟ್ ಆಗಲ್ಲ, ಅರ್ಥ ಆಯ್ತಾ? ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಗಿವನ್ ಸಿನಾರಿಯೋ ಅಂಡ್ ಯು ಹ್ಯಾವ್ ಟು ಕಂಪ್ಲೀಟ್ ಇಟ್. ಸೊ ವಾಟ್ ಈಸ್ Sn? 210. n ಗೊತ್ತಿಲ್ಲ. ಫಸ್ಟ್ ಟರ್ಮ್ ಏನು? 8. nth ಟರ್ಮ್ ಏನು?
62. You can't cancel 2 and 8, but you can add and cancel. If you add and cancel, what happens? Is it 35 directly? 62 plus 8 is 70. 70 by 2 is 35. So 210 divided by 35. Ennenagutte? 210 divided by 35. Is it 6? 35 times 6. So how many terms are there in this problem, students? 6 terms. Nodake no build up iddangittalla. Huge way array term iradu. Kayyalle beredu biಡಬಹುದಿತ್ತಲ್ಲ ಎಣಿಸ್ಬಿಡಬಹುದಿತ್ತು. ಕಾಮನ್ ಡಿಫರೆನ್ಸ್ ಕೇಳಿದಾರಾ? ಕಾಮನ್ ಡಿಫರೆನ್ಸ್ ಹೆಂಗ್ ಹುಡುಕ್ತೀರಾ? ಏನ್ ಫಾರ್ಮುಲಾ ಯೂಸ್ ಮಾಡ್ತೀರಾ? ಯಾಕೆ ಎನ್ ಗೊತ್ತು, ಎನ್ ಗೊತ್ತು, ಎ ಗೊತ್ತು. ಕರೆಕ್ಟ್? Shall I change? ಆ ಕಡೆಯಿಂದ can I change? ಬರ್ಕೊಂಡ್ರಾ? Yes, sir. So an ಫಾರ್ಮುಲಾ we know that. ಈ ತರದ್ದು ಸ್ಟೂಡೆಂಟ್ಸ್ ಫಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಮಾಡಿದೇವೆ ನೋಡಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ. ಎ ಕೊಟ್ಟಿರ್ತಾರೆ, ಎನ್ ಕೊಟ್ಟಿರ್ತಾರೆ, ಡಿ ಕೊಟ್ಟಿರ್ತಾರೆ, ಇನ್ನೊಂದು ಹುಡುಕಿ ಅಂತಾರೆ. ಆ ತರ ಇದು ಫಿಲ್ ಇನ್ ದ ಬ್ಲಾಂಕ್ಸ್ ತರ ಆಗತ್ತೆ. ಸೊ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 into ಡಿ. Now what is an in this question? 62. What is a? 8. What is n that we have calculated? 6. Now I have to find d, correct? See, which question I'm telling is worksheet alli students page number 8 gogi. Page number 8. Check page number 8. First question nodi students. Fill in the blanks tara idea. Fill in the blanks tara idea. ಅದ್ರಲ್ಲಿ ಒಂದು ಪ್ರಾಬ್ಲಮ್ ಇದೆ ನೋಡಿ. ಎ ಎನ್ ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ, ಎನ್ ಕೊಟ್ಟಿರ್ತಾರೆ, ಡಿ ಖಾಲಿ ಇರೋದು ಇದೆಯಾ ನೋಡಿ. ಯಾವ್ದೊಂದು ಕ್ವಶನ್ ಇದೆಯಾ? ಯಾವ್ದಾದ್ರು ಇರ್ಲಿ, ಒಟ್ಟಲ್ಲಿ ಒಂದು ಕ್ವಶನ್ ಇದೆಯಾ? ನಿಮ್ಗೆ ಆ ಕ್ವಶನ್ ಅಲ್ಲಿ ಮಾಡಕ್ ಬಂದ್ರೇನೆ ಇಲ್ಲಿ ಅರ್ಥ ಆಗೋದು. ಇದು ಅರ್ಥ ಆಯ್ತಾ? ನಾವು ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಕ್ವಶನ್ ಚೇಂಜ್ ಮಾಡಿದ್ರು ಹೆಂಗೆ ನಾವು ಮಾಡ್ಬೋದು ಅನ್ನೋದು? ನನಗೆ ಫಾರ್ಮುಲಾ ಗೊತ್ತಿದ್ರೆ ಏನ್ ಬೇಕೋ ಮಾಡ್ಬೋದು. ಅದಕ್ಕೆ ನಾನು ಆ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಹೇಳಿದೆ ಅದು ಇಂಪಾರ್ಟೆಂಟ್ ಅಂತ. ನಾಪ್ಕ ಇದೆಯಾ? Okay. Now what is an? 62. What is a? 8. What is n? 6. So 62 minus 8? 54 is equal to 5d. So d is equal to 54 by 5. D is equal to 54 by 5. ನೀವು ಮನೇಲಿ ಬೇಕಾದ್ರೆ ಸ್ಟೂಡೆಂಟ್ಸ್ ಒಂದು ವೆರಿಫಿಕೇಶನ್ ಐಡಿಯಾ ತಗೋಬಹುದು. ವೆರಿಫಿಕೇಶನ್ ಮಾಡ್ದಂಗಾಗತ್ತೆ. ಅಂಡ್ ಆಲ್ಸೋ ಯು ಕ್ಯಾನ್ ಸಾಲ್ವ್ ಅ ಪ್ರಾಬ್ಲಮ್. ಏನಪ್ಪ ಪ್ರಾಬ್ಲಮ್ ಅಂದ್ರೆ, ಟೇಕ್ ಎ ಇಸ್ ಈಕ್ವಲ್ ಟು 8, ಎನ್ ಇಸ್ ಈಕ್ವಲ್ ಟು 6 ಅಂಡ್ ಡಿ ಇಸ್ ಈಕ್ವಲ್ ಟು 54 by 5 ಅಂಡ್ ಫೈಂಡ್ S6. Find S6. ಏನ್ ಆನ್ಸರ್ ಬರ್ಬೇಕು ಹೇಳಿ? 210 ಬರಬೇಕು ಆನ್ಸರ್, ಕರೆಕ್ಟಾ? ಬಟ್ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ಎಸ್ ಅಂದ ಫಸ್ಟ್ ಫಾರ್ಮುಲಾ, ಕರೆಕ್ಟಾ? ಅಂಡರ್ಸ್ಟುಡ್ ದ ಐಡಿಯಾ? ಇದೇ ಪ್ರಾಬ್ಲಮ್. ವೆರಿಫಿಕೇಶನ್ ಮಾಡ್ದಂಗಾಯ್ತು. ಫ್ರಾಕ್ಷನ್ಸ್ ಬಂದಾಗ ಹೆಂಗೆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ LCM ಬರುತ್ತೆ. You have to be good at LCM. Shall we proceed? Shall we proceed? Okay, next Yes, sir. Sir, 1 minute.